ಹಾಯ್ ನಮಸ್ತೆ, ವೆಲ್ಕಮ್ ಟು ನೇತ್ರ ರಘು ವ್ಲಾಗ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇದು ಬಂದು ಸ್ಯಾಟರ್ಡೆ ಈವ್ನಿಂಗಿಂದ ಸ್ಟಾರ್ಟ್ ಮಾಡಿರೋದು. ನಾವಿವತ್ತು ಊರಿಗೆ ಹೋಗ್ತಾ ಇದ್ವಿ. ಯಾಕೆ ಅಂದರೆ ನಾಳೆ ಸಂಡೇ ನನ್ನ ಸಿಸ್ಟರ್ನ ನಮ್ಮನೆಗೆ ಕರ್ಕೊಂಬರೋದಕ್ಕೆ ಹೋಗ್ತಾ ಇದ್ದೀವಿ. ಬಾಣಂತನ ಮುಗಿಸ್ಕೊಂಡು 9 ಮಂತ್ಸ್ ಕಂಪ್ಲೀಟ್ ಆಗ್ತಾ ಬರ್ತಿದೆ. ಸೊ ಹಾಗಾಗಿ ನನ್ನ ಸಿಸ್ಟರ್ನ ಮತ್ತು ನನ್ನ ಮಗನ್ನ ಮನೆಗೆ ಕರ್ಕೊಬರ್ಬೇಕು. ಅದಕ್ಕೋಸ್ಕರ ಊರಿಗೆ ಹೋಗ್ತಾ ಇದ್ವಿ. ಹೋಗ್ತಾ ಒಂದವೇ ನೆಲಮಂಗಲ ರೂಟಲ್ಲಿ ಹೋದ್ವಿ. ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ನಾವು 6 o'clock ಮನೆ ಬಿಟ್ಟಿದ್ದಕ್ಕೆ ನೆಲಮಂಗಲ ದಾಟೋಷ್ಟರಲ್ಲಿ 8:30 ಆಗೋಯಿತು. ಯಾಕಂದರೆ ವೀಕೆಂಡ್ ಆಗಿರೋದ್ರಿಂದ ಫುಲ್ಲು ಹೈವೇ ಫುಲ್ಲು ಜಾಮ್ ಆಗಿಬಿಟ್ಟಿತ್ತು. ಮಿನಿಮಮ್ ಅಂದರೂ 2 hours ಆಗಿದೆ ನಾವು ನೆಲಮಂಗಲ ದಾಟೋದಕ್ಕೆ. 8 ಮೇಲಿಂದ ಹೆವಿ ರಿಸ್ಕ್ ಆಗೋಯಿತು. ಮತ್ತು ಈ ರೂಟಲ್ಲಿ ಹೋಗ್ಬಾರ್ದು ಅನ್ನೋಷ್ಟು ಬೇಜಾರಾಗೋಗ್ಬಿಟ್ಟಿದೆ. ನೈಟ್ ಹೋಗ್ಬೇಕಾದ್ರೆ ಫುಲ್ ಲೇಟ್ ಆಗೋಯಿತು. ಯಾಕಂದರೆ ನಾವು ಸಂಜೆಗೆ ಬಿಟ್ಟಿದ್ದೆ ಲೇಟ್ ಆಯ್ತಲ್ವ. ಹಾಗಾಗಿ ಊಟ ಮುಗಿಸ್ಕೊಂಡು ಹೋದ್ವಿ. ಒಂದವೇ ಊಟ ಮುಗಿಸ್ಕೊಂಡು ನೈಟ್ ಮನೆಗೆ ಹೋಗೋಷ್ಟರಲ್ಲಿ 11 o'clock ಆಯಿತು. ಸೊ ಅಲ್ಲಿ ನನ್ನ ನೈಟ್ ಏನು ಕ್ಯಾಪ್ಚರ್ ತೊಗೊಳೋದಕ್ಕಾಗಿಲ್ಲ. ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ನಮ್ಮ ತುಮಕೂರಿನ ಹೊಸ ಹೈವೇ, ತುಮಕೂರು ಟು ಗುಬ್ಬಿ ಹೈವೇ ಇದು. ಖುಷಿಯಾಗಿದೆಲ್ಲ. ಮತ್ತು ಇದು ಸಂಡೇ ಕಂಟಿನ್ಯೂಸು. ಮಾರ್ನಿಂಗ್ 6:30ಗೆ ಎದ್ದಾಗ ಮಾರ್ನಿಂಗ್ ವ್ಯೂಸ್ ಈ ಥರ ಇತ್ತು ಊರಲ್ಲಿ. ಸೊ ಇದ್ದು ಮನೆಯಲ್ಲೆಲ್ಲ ಕೆಲಸ ಮುಗಿಸಿ ನಾವೆಲ್ಲ ಫ್ರೆಶ್ ಅಪ್ ಆಗಿ ಈಗ ಹೊರಡೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀವಿ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಎಲ್ಗೋಯ್ತಿದ್ದೀರವ ಇವತ್ತೆಲ್ಲ? ಪಾಪನ ಕರಿಯಕ್ಕೆ ಹೋಗ್ತಾ ಇದ್ದೀವಿ. ಹೌದಾ, ಫಸ್ಟ್ ಟೈಮ್ ಪಾಪ ಕರ್ಕೊಬರೋದಕ್ಕೆ ಏನೆಲ್ಲ ತಗೊಂಡೋಗ್ಬೇಕು? ಅಕ್ಕಿ ತಗೊಂಡೋಗ್ಬೇಕು, ಬೆಲ್ಲ ತಗೊಂಡೋಗ್ಬೇಕು, ಕೊಬ್ಬರಿ ತಗೊಂಡೋಗ್ಬೇಕು, ಹಣ್ಣು ತಗೊಂಡೋಗ್ಬೇಕು, ಕಾಯಿ ತಗೊಂಡೋಗ್ಬೇಕು, ಹೂವು ತಗೊಂಡೋಗ್ಬೇಕು. ಎಲ್ಲ ರೆಡಿ ಮಾಡ್ಕೊಂಡಿದ್ದೀರಾ? ಎಲ್ಲ ರೆಡಿ ಆಗಿದೆ. ಮತ್ತೆ ಇನ್ನೇನು ಎಲ್ಲ ಜನ ಕರ್ಕೊಂಡು ಬಂದ ತಕ್ಷಣ ಎಲ್ಲಿ ಕರ್ಕೊಂಡು ಹೋಗ್ಬೇಕು? ಬಂದ ತಕ್ಷಣ ಎಲ್ಲಿ ಹೋಗ್ತೀಯಾ, ದೇವಸ್ಥಾನ ಪೂಜೆ ಮಾಡ್ಸ್ಕೊಂಡು ಬಂದು ಮನೆಗೆ ಬರ್ಬೇಕು. ಸರಿ ಚೆನ್ನಾಗಿದ್ದೀನಪ್ಪಿ. ಯಾಕೋ ಏನೇನ ಕರೀತಾನೆ. ಬನ್ನಿ ತಿಂಡಿತೀನಿ. ಹಾಂ ಈಗಿನ ಗಳಿಗೆಲ್ಲ ನಮ್ಮವ್ರಿಗೆ ಗೊತ್ತಾಗೋಯ್ತದೆ. ರಂಜು, ನಮ್ಮ ಅಪ್ಪ ಏನೇ ಹೇಳ್ತಿ ಕೇಳಿಸ್ಕೊಳ್ಳಿಲ್ಲ. ನಿಂದೊಂದು ಮದುವೆ ಆಗಿಬಿಟ್ರೆ ಸಾಕು. ಸೈಲೆಂಟ್. ರಾಜನ ಅಂಡು ಯಾಕೆ ಊಟ ಮಾಡ್ಕೊಂಡ್ ಬರೀ ಒಂದು ದಾರ ತಗೊಳ್ಳೋ. ನಂಬರ್ ಪ್ಲೇಟ್ನ ಬಗ್ಗಿಸ್ತಾನೆ ನೀನು. ರಂಜು ಈ ಲೆವೆಲ್ಗೆ ಯಾವತ್ತನೇ ಬಟ್ಟಿಕ್ಕಿದ ಕಾರ್ಗೆ. ನಮ್ಮಪ್ಪ ಪೂಜೆ ಮಾಡಿ ಕಾರ್ಗೆ ಬಾಳೆಹಣ್ಣು ಎಷ್ಟು ಬೇಕೈತೆ ನೋಡಿ ಫ್ರೆಂಡ್ಸ್. ಕಾರ್ ಅನ್ನೋರು ಇವ್ರೆ. ಆಳೆ ಕೂತಾಳೆ. ಈಗ ನಾವು ನಮ್ಮೂರಿಂದ ಅವ್ರೂರಿಗೆ ಹೋಗ್ತಾ ಇದ್ದೀವಿ. ನಮ್ಮೂರಿಂದ ಅವ್ರೂರಿಗೆ ಒಂದು 15ರಿಂದ 20 ನಿಮಿಷ ಆಗುತ್ತೆ. ಸೊ ಹೊರಟಿದ್ದೀವಿ ಇವಾಗ. ಫೈನಲ್ ಇವಾಗ ನಾವು ಅವ್ರೂರಿಗೆ ಬಂದು ರೀಚ್ ಆದ್ವಿ. ಹಿಂದೆಗಡೆ ಗಾಡೀಲಿ ಒಂದಿಬ್ರು ಬರ್ತಾ ಇದ್ದಾರೆ. ಬಾಳೆಹಣ್ಣು ಗಿಡ್ಕೊಂಡು ಅನ್ನು ಇವಾಗ ತೊಟ್ಲು ರೆಡಿ ಮಾಡಿ ನಾವು ತಗೊಂಡೋಗಿದ್ದು ಬಾಣತಿ ಐಟಮ್ ಎಲ್ಲ ಇಟ್ಟು ಪೂಜೆಗೆಲ್ಲ ರೆಡಿ ಮಾಡಿದ್ದೀವಿ. ಈಗ ಸೋದ್ರ ಮಾವನ ಕೈಲಿ ಪಾಪುಗೆ ಏನಾಗ್ತಾರೋ ಅವ್ರ ಕಡೆಯಿಂದ ಅದನ್ನೆಲ್ಲ ಹಾಕ್ಸಿ ಪಾಪುನ ರೆಡಿ ಮಾಡಿಸ್ತಾ ಇದ್ದೀವಿ. ಸೊ ಇದು ಮಾಡಿದ್ಮೇಲೆ ಸೋದ್ರ ಮಾವನ ಕೈಲಿ ತೊಟ್ಲು ಪೂಜೆ ಮಾಡಿಸಿ ಸೋದರತ್ತೆ ಕೈಲಿ ಪೂಜೆ ಮಾಡಿಸ್ಬಿಟ್ಟು ಬಂದಿರೋರಿಗೆಲ್ಲ ಸ್ವೀಟ್ ಅನಿಸ್ತೀವಿ. ಆ್ಯಕ್ಚುಲಿ ಇದನ್ನು 5 ಮಂತ್ಸಲ್ಲೇ ಮಾಡಬೇಕಿತ್ತು. ಸೊ ಅವಾಗೇನೋ ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂತ ಮಾಡೋದಕ್ಕಾಗಲಿಲ್ಲ. ಆ ಶಾಸ್ತ್ರನ ಇವಾಗ ಮಾಡಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ.
ನಮ್ಮ ಗೋವಿಂದ ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ಏನು ಮಾಡಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೊ ಅಲ್ಲಿ ಅವರೆಲ್ಲ ಕೂತಿದ್ರಲ್ಲ ಹೇಳ್ಕೊಡ್ತಾಯಿದ್ರು ಹೆಂಗೆ ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅಂತ. ಅದನ್ನು ಕೇಳಿಸ್ಕೊಂಡು ಮಾಡ್ತಾಯಿದ್ದಾನೆ. ಒಂದೊಂದು ಸೌಂಡ್ ಕಿತ್ತು ಇಲ್ಲ ಇಲ್ಲ ಕಿತ್ತು ತೊಟ್ಟಲೆ ಒಂದು ಕಿತ್ತು ಒಂದೇ ಬಿಡು ನೀನು ಹೇಳು ಪೂಜೆ ಮಾಡು. ಅಲ್ಲಿ ಸಾಕು ಅಲ್ಲಿ ಮೇಲೆ 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 ಪೂಜೆ ಮಾಡು ಪೂಜೆ ಮಾಡು ಪೂಜೆ ಮಾಡು. ಎತ್ತದನ್ನ ಎತ್ತದನ್ನ ಸೋದ್ರ ಮಾವನ ಶಾಸ್ತ್ರ ಆದಮೇಲೆ ಇವಾಗ ನಾವು ತೊಗೊಂಡೋಗಿದ್ದು ಬಟ್ಟೆ ಹಾಕ್ಬಿಟ್ಟು ಅವನ್ನ ತೊಟ್ಲಿಗೆ ಹಾಕ್ತಾಯಿದ್ದೀನಿ. ತೊಟ್ಲಿಗೆ ಹಾಕ್ಬಿಟ್ಟು ಒಂದು 3 ಸತಿ ತೂಗಬೇಕು ಅಂತೇಳಿದ್ರು. ಸೊ ಮನಗಿಸ್ಬಿಟ್ಟು ತೂಗ್ತಾಯಿದ್ರೆ ಅವ್ನು ತೊಟ್ಲಿಗೆ ಹಾಕಿರೋ ಹೂವು ಎಲ್ಲ ಎತ್ಕೊಂಡು ಎಳ್ಕೊತಾ ಇದ್ದ. ನೋಡಿ ಹೆಂಗೆ ಆಟ ಆಡ್ತಿದ್ದಾನೆ ಅಂತ. ನಮ್ಮ ಪಾಪ ಅಂತೂ ಅವ್ರ ತಮ್ಮನ ಎಲ್ಲೂ ಬಿಡ್ತಾನೇ ಇಲ್ಲ. ಈ ಜಾಗ ಬಿಟ್ಟು ಕದಲೂ ಇಲ್ಲ. ಅವ್ನು ಎಷ್ಟೊತ್ತಕ್ಕ ತೊಟ್ಲಲ್ಲಿ ಮನ್ಗಿದ್ನೋ ಆ ತೊಟ್ಲು ಹಿಡ್ಕೊಂಡು ಅವಳು ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ಲು. ಯಾರ್ಯಾರ ಜೊತೆ ಫೋಟೋ ಬಂದ್ರೂ ಎಲ್ಲ ಫೋಟೋದಲ್ಲೂ ಅವಳು ಬಿದ್ದಿದ್ದಾಳೆ. ಯಾರು ಬಂದ್ರೂ ಯಾರಿಗೂ ಆ ಜಾಗ ಬಿಟ್ಕೊಟ್ಟಿಲ್ಲ. ನಾನೇ ತುಗ್ತೀನಿ ಅಂತ ನಿಂತ್ಕೊಬಿಟ್ಟಿದ್ಲು. ಸಿಂಪಲ್ಲಾಗಿ ನಮ್ಮವ್ರಿಗೆ ಬೇಕಾದವ್ರಿಗೆ ಹತ್ರದವ್ರಿಗೆ ಹೇಳ್ಕೊಂಡು ಸಿಂಪಲ್ಲಾಗಿ ತೊಟ್ಲು ಶಾಸ್ತ್ರ ಮಾಡಿ ಮುಗಿಸಿದ್ದೀವಿ. ಸೊ ಇಷ್ಟು ಜನ ಸೇರಿದ್ವಿ, ಸಿಂಪಲ್ಲಾಗಿ ಮಾಡಿದ್ವಿ. ಅವರು ಒಬ್ಬಟ್ಟು ಊಟ ಮಾಡಿ ಅಡುಗೆ ಎಲ್ಲ ಮಾಡಿದರು. ಸೊ ಶಾಸ್ತ್ರ ಎಲ್ಲ ಮುಗಿದ್ಮೇಲೆ ಬಂದಿರೋರೆಲ್ರಿಗೂ ನಮ್ಮ ಕಡೆ ಗಂಡನ ಮನೆ ಕಡೆ ಅರಿಶಿನ ಕುಂಕುಮ ಕೊಟ್ಟು ಕಡಲೆ ಸಕ್ಕರೆ ಕೊಟ್ಟು ಎಲ್ಲ ಆದಮೇಲೆ ನೆಕ್ಸ್ಟು ಊಟಕ್ಕೆ ಕುಂಡಿಸಿ ಎಲ್ಲ ಇವಾಗ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಒಬ್ಬಟ್ಟು ಊಟ ಮಾಡಿದರು. ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಊಟ ಮುಗಿಸಿ ಇವಾಗ ಹೊರಡ್ಬೇಕು. ನಾವು ಊಟ ಮಾಡ್ತಾಯಿದ್ದೀವಿ. ಮನೆ ಮುಂದಿನ ಜಾಗದಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆದಿದ್ರು ಮಾರೋದಕ್ಕೆ ಅಂತ. ನಾವು ಹೋದ್ಮೇಲೆ ಸುಮ್ಮನೆ ಇರ್ತೀವ, ನಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಕಿತ್ಕೊಬಂದ್ವಿ. ಸೊ ನಾವು ಕೊತ್ತಂಬರಿ ಸೊಪ್ಪೆಲ್ಲ ಕಿತ್ಕೊಂಡು ಬರೋ ಅಷ್ಟರಲ್ಲಿ ಇಲ್ಲಿ ಒಳಗಡೆ ಕಳ್ಸೋದಕ್ಕೆ ಎಲ್ಲ ಶಾಸ್ತ್ರ ಮುಗಿಸ್ತಾಯಿದ್ರು. ಸೊ ಇವಾಗ ಮಡ್ಲಕ್ಕಿ ಕಟ್ತಿದ್ದಾರೆ. ಸೋದರತ್ತೆಗೆ ಮತ್ತೆಗೆ ತಾಯಿಗೆ ಇಬ್ರಿಗೂ ಮಡ್ಲಕ್ಕಿ ಈಸ್ಕೊಂಡು ಸೋದರತ್ತೆ ತೊಟ್ಲು ಹೊತ್ಕೊಂಡು ಇವಾಗ ನಮ್ಮ ಮನೆ ಕಡೆ ಹೊರಡೋದು. ಹೋಗ್ತಾ ಕಾಗಟಮ್ಮನ ಗುಡಿ ಸಿಗುತ್ತೆ. ಸೊ ಹಂಗೆ ಹೋಗ್ಬಿಟ್ಟು ಹೋಗೋಣ ಅಂತ ಹೋದ್ವಿ. ದೇವಸ್ಥಾನ ಕ್ಲೋಸ್ ಆಗಿತ್ತು. ಸರಿ ಅಂದ್ಬಿಟ್ಟು ಈಚೆಯಿಂದನೇ ನಮಸ್ಕಾರ ಹಾಕ್ಕೊಂಡು ಕೈ ಮುಕ್ಕೊಂಡು ಈಗ ಮತ್ತೆ ಊರ ಕಡೆ ಹೊರಟಿದ್ದೀವಿ. ಊರಿಗೆ ಹೋಗ್ತಾ ಡೈರೆಕ್ಟಾಗಿ ಮನೆಗೆ ಹೋಗಂಗಿಲ್ಲ. ಊರಲ್ಲಿ ಭೂತೇಶ್ವರ ಸ್ವಾಮಿ ದೇವಸ್ಥಾನ ಅಂತಿದೆ. ಸೊ ಅಲ್ಲೋಗಿ ಫಸ್ಟ್ ಅಲ್ಲಿ ಪೂಜೆ ಮುಗಿಸಿ ಹೋಗಬೇಕು. ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಕಾರಲ್ಲಿ ಹೋಗಿರೋರು ಪೂಜೆ ಎಲ್ಲ ಮುಗಿಸಿ ಈಚೆಗಡೆ ಕೂತ್ಕೊಂಡಿದ್ರು. ಸೊ ನಾವು ಹೋಗಿ ಲಾಸ್ಟಿಗೆ ಮಂಗಳಾರತಿ ತೊಗೊಂಡು ಈಗ ಮನೆಗೆ ಹೊರಡ್ತಾ ಇದ್ದೀವಿ. ಹೆಂಗೆ ನಮ್ಮ ರೋಡು ನೀನು ಇರ್ಬೇಕಾಯ್ತು ಅವಲೇ ಹಸಿರು ವಾಸನೆ. ಬನ್ನಿ ಬನ್ನಿ. ವೆಲ್ಕಮ್ ಟು ಯುವರ್ ಹೋಮ್. ಬೊಮ್ಮ ಒಂದು ಸಾಂಗ್ ಹೇಳು ಒಂದು ಖುಷಿಲಿ. ನನ್ನ ನೋಡ್ತಿರೋದು ಪುಣಿಲಿ ದೀಪ ಇಲ್ಲ ಅಲ್ಲಿ ನೀವು ದೊಡ್ಡ ಇಲ್ಲಿ ಪಾಪ ಕೊಡ್ಬೇಕು ಪಾಪಂಗೆ ಪಾಪಂಗೆ ನಡಿ ನಿಮಿಷ ಹಾಂ ಇಲ್ಲೋಣ ಬನ್ನಿ ಇದೆ ನಿಧಾನ ನಿಧಾನ
ಸಂಜೆ ತನಕ ಇದ್ದು ಸಂಜೆ ಊಟ ಮುಗಿಸಿ ಸೊ ಇವಾಗ ನಾವು ಬೆಂಗಳೂರು ಕಡೆ ಹೊರಡ್ತಾ ಇದ್ದೀವಿ. ಈಗ ನಾವು ಊರು ಬಿಟ್ಟಾಗ ಟೈಮ್ ಆಲ್ರೆಡಿ 7 o'clock ಆಗಿದೆ. ನೋಡೋಣ ಬೆಂಗಳೂರಿಗೆ ಹೋಗೋಷ್ಟರಲ್ಲಿ ಎಷ್ಟೊತ್ತಾಗುತ್ತೆ ಅಂತ. ನಾವು ಮನೆಗೆ ಬರೋಷ್ಟರಲ್ಲಿ 11 o'clock ಆಗಿತ್ತು. ಬರ್ತಾ ಎಗ್ ರೈಸ್ ಕಟ್ಟಿಸ್ಕೊಂಡು ಊಟ ಮಾಡಿದ್ವಿ. ಸೊ ಯಾರೆಲ್ಲ ನನ್ನ ವ್ಲಾಗ್ಸ್ ನೋಡ್ತಾ ಇದ್ದೀರಾ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.